ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದ್ದು ಅಹೋರಾತ್ರಿ ಧರಣಿಗೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಆರೋಪಿತರಾಗಿದ್ದಾರೆ. ಅವರ ರಾಜೀನಾಮೆ ಪಡಿಬೇಕು, ಅವರಿಗೆ ಸಚಿವ ಸ್ಥಾನವನ್ನ ನೀಡಿದ್ದು ಸಾಧುವಲ್ಲ ಅಂತ ವಿಪಕ್ಷಗಳು ಜಂಟಿ ಹೋರಾಟ ನಡೆಸ್ತಾ ಇದೆ. ಇದೇ ವೇಳೆ ಅಹೋರಾತ್ರಿ ಧರಣಿಯನ್ನ ನಡೆಸಲಿಕ್ಕೂ ಕೂಡ ಮುಂದಾಗಿತ್ತು. ಇನ್ನು ಅಹೋರಾತ್ರಿ ಧರಣಿ ಘೋಷಣೆಗೆ ಶಾಕ್ ಹೊರಬಿದ್ದಿದ್ದು ಸಿಎಂ ಡಿಕೆಶಿ ಭೇಟಿಯಾಗಿ ನಾಗೇಂದ್ರ ಮಾತುಕತೆ ನಡೆಸಿದ್ದಾರೆ. ಸಿಎಂ ಕಚೇರಿಯಲ್ಲಿ ಭೇಟಿಯಾಗಿ ಭಾರಿ ಚರ್ಚೆ ನಡೆಸಿರುವಂಥದ್ದು. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿರುವಂತಹ ಸಂದರ್ಭದಲ್ಲೇ ಅಹೋರಾತ್ರಿ ಧರಣಿ ಘೋಷಣೆಗೆ ಮಿತ್ರರ ಅಹೋರಾತ್ರಿ ಧರಣಿ ಘೋಷಣೆಗೆ ಶಾಕ್ ಎದುರಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾಗಿ ನಾಗೇಂದ್ರ ಮಾತುಕತೆ ನಡೆಸಿದ್ದಾರೆ. ಸದನದಲ್ಲಿ ಸುಗಮ ಕಲಾಪ ನಡೆಯೋದಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ, ಯಾಕೆಂದರೆ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್. ಹಾಗಾಗಿ ಈ ಎಲ್ಲ ಬೆಳವಣಿಗೆ ನಡುವೆ ನಾಗೇಂದ್ರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. $7,042 ಕೋಟಿ ಪೂರಕ ಅಂದಾಜು ಆಯವ್ಯಯವನ್ನ ಮುಖ್ಯಮಂತ್ರಿಗಳು ಮಂಡಿಸುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದು, 7,042 ಕೋಟಿ ಪೂರಕ ಅಂದಾಜು ಆಯವ್ಯಯ ಮಂಡಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿಧಾನಸಭೆಯಲ್ಲಿ ಅಂದಾಜು ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ. ಸಿಎಂ ಡಿಕೆಶಿ ಪೂರಕ ಅಂದಾಜು ಖರ್ಚಿನ ವಿವರವನ್ನ ನೀಡಿದ್ದಾರೆ. ಸಿಎಂ ಹಾಗೂ ಸಚಿವರ ಪ್ರಮಾಣ ವಚನಕ್ಕೆ 38 ಲಕ್ಷ ಖರ್ಚಾಗಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗಾಗಿ 20 ಕೋಟಿ ಖರ್ಚು ಮಾಡಲಾಗಿದೆ. ಹೊಸ ಕುಮಾರಕೃಪಾ ರಸ್ತೆ ದುರಸ್ತಿಗೋಸ್ಕರ 79 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು ಶಾಲಾ ಮಕ್ಕಳ ಉಚಿತ ಬಸ್ ಪಾಸ್ ಯೋಜನೆಗೆ 64 ಕೋಟಿ ಖರ್ಚು ಮಾಡಲಾಗಿದೆ. ಗ್ರಾಮೀಣ ಬರ ನಿರ್ವಹಣೆಗೆ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ಖರ್ಚು ಮಾಡಲಾಗಿದೆ. ಒಟ್ಟು 189 ಕ್ಷೇತ್ರಗಳಿಗೆ ಒಟ್ಟು 189 ಕೋಟಿ ಖರ್ಚು ಮಾಡಲಾಗಿದೆ. ಇನ್ನು ಭಾರತ್ ಜೋಡೋ ಯುವಕರ ಸಂಘಗಳ ಯೋಜನೆಗೆ 791 ಕೋಟಿ ವೆಚ್ಚ ಮಾಡಲಾಗ್ತಾ ಇದೆ. 7,042 ಕೋಟಿಯ ಪೂರಕ ಅಂದಾಜು ಆಯವ್ಯಯವನ್ನ ಮಂಡನೆ ಮಾಡಿರುವಂಥದ್ದು ಮುಖ್ಯಮಂತ್ರಿಗಳು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಲಾಗ್ತಾ ಇದೆ ಅನ್ನೋದರ ಕುರಿತಾಗಿ ಪೂರಕ ಅಂದಾಜು ಖರ್ಚಿನ ವಿವರವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ ಮಂಡಿಸಿದರು. ಹೊಸ ಕುಮಾರಕೃಪಾ ರಸ್ತೆ ದುರಸ್ತಿಗೋಸ್ಕರ 79 ಲಕ್ಷ ಖರ್ಚು ಮಾಡಲಾಗಿದೆ. ಇನ್ನು ಶಾಲಾ ಮಕ್ಕಳ ಉಚಿತ ಬಸ್ ಪಾಸ್ ಯೋಜನೆಗೆ 64 ಕೋಟಿ ವೆಚ್ಚ ಮಾಡಲಾಗಿದೆ. ಗ್ರಾಮೀಣ ಬರ ನಿರ್ವಹಣೆಗೆ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ಮೀಸಲಿಡಲಾಗಿದೆ. ಒಟ್ಟು 189 ಕ್ಷೇತ್ರಗಳಿಗೆ ಒಟ್ಟು 189 ಕೋಟಿ ಮೀಸಲಿಡುವಂಥ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆಯೇ ಭಾರತ್ ಜೋಡೋ ಯುವಕರ ಸಂಘಗಳ ಯೋಜನೆಗೆ 791 ಕೋಟಿ ಬಳಕೆ ಮಾಡಲಾಗ್ತಾ ಇದೆ ಅಂತ ಒಟ್ಟು 7,042 ಕೋಟಿಯ ಪೂರಕ ಆಯವ್ಯಯವನ್ನು ಮಂಡನೆ ಮಾಡಿದರು. ಅಂದಾಜು ಆಯವ್ಯಯವನ್ನು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಡನೆ ಮಾಡಿದರು. ಅಂದರೆ ಡಿಕೆಶಿ ಪೂರಕ ಅಂದಾಜಿನ ಖರ್ಚಿನ ವಿವರವನ್ನು ಈ ಸಂದರ್ಭದಲ್ಲಿ ಸದನದಲ್ಲಿ ಮಂಡಿಸಿದರು.